ಶ್ರೀಮತೆ ರಾಮಾನುಜಾಯ ನಮಃ. ವಿಷ್ಣು ಸಹಸ್ರನಾಮದಲ್ಲಿರುವ 154ನೆಯ ತಿರುನಾಮ ವಾಮನಃ. ಅಸುರರ ಗುರು ಶುಕ್ರಾಚಾರ್ಯರು ಅಸುರರ ರಾಜನಾದ ಮಹಾಬಲಿಗೆ ಅಪಾರ ಶಕ್ತಿ ಮತ್ತು ಸಂಪತ್ತನ್ನು ದೊರಕಿಸಲು ಒಂದು ಯಾಗವನ್ನು ನಡೆಸಿದರು. ಇದರಿಂದ ಅವನು ದೇವತೆಗಳ ರಾಜನಾದ ಇಂದ್ರನ ವಿರುದ್ಧ ಯುದ್ಧ ಮಾಡಲು ಸಿದ್ಧನಾದನು. ಆ ಯುದ್ಧದಲ್ಲಿ ದೇವತೆಗಳು ಸೋತರು. ತಮ್ಮ ಪ್ರಾಣಗಳನ್ನು ರಕ್ಷಿಸಿಕೊಳ್ಳಲು ಇಂದ್ರನು ಮತ್ತು ದೇವತೆಗಳು ದೇವಲೋಕವನ್ನು ಬಿಟ್ಟು ತಮ್ಮ ತಂದೆ ತಾಯಿಗಳಾದ ಅದಿತಿ ಮತ್ತು ಕಶ್ಯಪ ಮಹರ್ಷಿಗಳ ಆಶ್ರಮದಲ್ಲಿ ಹುಲ್ಲು, ಮರಗಳು ಮತ್ತು ಗಿಡಗಳ ರೂಪದಲ್ಲಿ ಅಡಗಿಕೊಂಡರು. ಈ ರೀತಿಯಾಗಿ ಮಹಾಬಲಿಯು 3 ಲೋಕಗಳ ರಾಜನಾದನು. ದೇವತೆಗಳ ತಾಯಿ ಅದಿತಿ ತನ್ನ ಪತಿ ಕಶ್ಯಪ ಮಹರ್ಷಿಗೆ, ನಮ್ಮ ಮಕ್ಕಳು ಸಂಪೂರ್ಣ ಸಜ್ಜನರಾಗಿರದಿರಬಹುದು, ಆದರೆ ದುಷ್ಟಬುದ್ಧಿಯ ಅಸುರರಿಗಿಂತ ಅವರು ಉತ್ತಮರು. ಅಸುರರ ರಾಜನಾದ ಮಹಾಬಲಿಯು ಅನೇಕ ಯಾಗಯಜ್ಞಗಳನ್ನು ಮಾಡಿದರೂ ಅಹಂಕಾರ ಮತ್ತು ಗರ್ವದಿಂದ ತುಂಬಿದ್ದಾನೆ. ನನ್ನ ಮಕ್ಕಳು ಈಗ ಎಲ್ಲಿದ್ದಾರೆ, ಯಾವ ಸ್ಥಿತಿಯಲ್ಲಿ ಕಷ್ಟಪಡುತ್ತಿದ್ದಾರೆ ಎಂಬುದು ನನಗೆ ತಿಳಿದಿಲ್ಲ. ಅವರು ಕಳೆದುಕೊಂಡ ರಾಜ್ಯವನ್ನು ಮರಳಿ ಪಡೆಯಲು ನಾವು ಸಹಾಯ ಮಾಡಬೇಕು. ಅದಕ್ಕೆ ದಯವಿಟ್ಟು ಒಂದು ಮಾರ್ಗವನ್ನು ತೋರಿಸಿ ಎಂದು ಕೇಳಿಕೊಂಡಳು. ಅದಕ್ಕೆ ಕಶ್ಯಪ ಮಹರ್ಷಿಗಳು, ಅದಿತಿ, ನಮ್ಮ ಕೈಯಲ್ಲಿ ಏನಿದೆ? ಭಗವಂತ ಸಂಕಲ್ಪ ಮಾಡಬೇಕು. ನೀನು 12 ದಿನಗಳ ಕಾಲ ಪಯೋವ್ರತವನ್ನು ಆಚರಿಸಿ ಅವರ ದಿವ್ಯ ಕೃಪೆಯನ್ನು ಪಡೆದುಕೋ ಎಂದು ಹೇಳಿದರು. ಅದಿತಿ ಅತ್ಯಂತ ಭಕ್ತಿಯಿಂದ ಆ ವ್ರತವನ್ನು ಆಚರಿಸಿದಳು. ವ್ರತ ಸಂಪೂರ್ಣವಾದ ನಂತರ ಭಗವಂತನು ಅವಳ ಮುಂದೆ ಪ್ರತ್ಯಕ್ಷನಾಗಿ, ನಿನಗೆ ಯಾವ ವರ ಬೇಕು ಎಂದು ಕೇಳಿದನು. ಅದಿತಿ ಭಗವಂತನಿಗೆ ತನ್ನ ಮಗನಾದ ಇಂದ್ರನು ಮತ್ತೆ ದೇವತೆಗಳ ರಾಜನಾಗಬೇಕು ಮತ್ತು ಮಹಾಬಲಿ ಸಂಹಾರವಾಗಬೇಕು ಎಂಬ ತನ್ನ ಆಸೆಯನ್ನು ತಿಳಿಸಿದಳು. ಭಗವಂತನು, ನಾನು ಮಹಾಬಲಿಯನ್ನು ಕೊಲ್ಲಲು ಸಾಧ್ಯವಿಲ್ಲ, ಏಕೆಂದರೆ ಅವನು ಪ್ರಹ್ಲಾದನ ಮೊಮ್ಮಗ. ಪ್ರಹ್ಲಾದನ ವಂಶದಲ್ಲಿ ಜನಿಸಿದ ಯಾರನ್ನೂ ನಾನು ಕೊಲ್ಲುವುದಿಲ್ಲ ಎಂದು ಅವನಿಗೆ ವಚನ ನೀಡಿದ್ದೆ. ಆದರೆ ಮಹಾಬಲಿ ಅಹಂಕಾರದಿಂದ ತುಂಬಿ ದುಷ್ಟಬುದ್ಧಿಯ ಕೆಟ್ಟವರ ಸಹವಾಸದಲ್ಲಿದ್ದಾನೆ ಎಂಬುದು ನನಗೆ ತಿಳಿದಿದೆ. ಆದ್ದರಿಂದ ಅವನ ಪ್ರಾಣವನ್ನು ತೆಗೆದುಕೊಳ್ಳದೇ ಇದ್ದರೂ ಅವನ ಅಹಂಕಾರವನ್ನು ನಾಶ ಮಾಡಿ ನಿನ್ನ ಪುತ್ರರಿಗೆ ಕಳೆದು ಹೋದ ರಾಜ್ಯವನ್ನು ಮರಳಿ ಕೊಡುತ್ತೇನೆ ಎಂದು ವಚನ ನೀಡಿದನು. ತನ್ನ ವಚನವನ್ನು ಕಾಪಾಡಲು ಭಗವಂತನು ವಾಮನ ಎಂಬ ಚಿಕ್ಕದಾದ ರೂಪವನ್ನು ತಾಳಿ ಅದಿತಿ ಮತ್ತು ಕಶ್ಯಪ ಮಹರ್ಷಿಗಳ ಪುತ್ರನಾಗಿ ಅವತರಿಸಿದನು. ತಮಿಳಿನಲ್ಲಿ ವಾಮನ ರೂಪದ ಭಗವಂತನನ್ನು ತಿರುಕುರಳಪ್ಪನ್ ಎಂದು ಕರೆಯುತ್ತಾರೆ. ಇಲ್ಲಿ ಕುರಳ್ ಎಂದರೆ ಚಿಕ್ಕ ಪದ್ಯ ಎಂದು ಅರ್ಥ. ವಾಮನನು ಚಿಕ್ಕ ರೂಪದಲ್ಲಿ ಅವತರಿಸಿದ್ದರಿಂದ ಈ ಹೆಸರು ಬಂದಿದೆ. ವಾಮನ ಮೂರ್ತಿ ಜನಿಸಿದಾಗ ಅವರ ತಿರುಮೇನಿಯಿಂದ ಹೊರಹೊಮ್ಮಿದ ದಿವ್ಯ ಪ್ರಕಾಶವು ಅದಿತಿ ಮತ್ತು ಕಶ್ಯಪರ ಆಶ್ರಮವನ್ನು ಆವರಿಸಿದ್ದ ಕತ್ತಲೆಯನ್ನು ದೂರ ಮಾಡಿತು. ಅವರ ಆಶ್ರಮವು ಪ್ರಖರ ಸೂರ್ಯನಂತೆ ಪ್ರಕಾಶಿಸತೊಡಗಿತು. ಅದೇ ರೀತಿ ಕಶ್ಯಪ ಮಹರ್ಷಿಗಳ ಜ್ಞಾನವೂ ಪ್ರಕಾಶಿಸಿ ತಮ್ಮ ಎಲ್ಲ ಪುತ್ರರು ಆಶ್ರಮದ ಸುತ್ತಮುತ್ತ ಅಡಗಿಕೊಂಡಿದ್ದಾರೆ ಎಂಬ ಅರಿವು ಅವರಿಗೆ ಉಂಟಾಯಿತು. ಚಿಕ್ಕ ಬಾಲಕರ ರೂಪದಲ್ಲಿ ವಾಮನನು ತನ್ನೊಳಗಿರುವ ಮಹಾಲಕ್ಷ್ಮಿಯ ದಿವ್ಯ ಉಪಸ್ಥಿತಿಯನ್ನು ಮರೆಮಾಡಲು ತನ್ನ ಎದೆಯನ್ನು ಜಿಂಕೆಯ ಚರ್ಮದಿಂದ ಮುಚ್ಚಿಕೊಂಡಿದ್ದನು. ಒಂದು ಕೈಯಲ್ಲಿ ಛತ್ರಿಯನ್ನು ಮತ್ತು ಇನ್ನೊಂದು ಕೈಯಲ್ಲಿ ಚಿಕ್ಕ ನೀರಿನ ಪಾತ್ರೆಯನ್ನು ಹಿಡಿದುಕೊಂಡು 3 ಹೆಜ್ಜೆ ಭೂಮಿಯನ್ನು ಕೇಳಲು ಮಹಾಬಲಿ ಯಾಗ ಮಾಡುತ್ತಿದ್ದ ನರ್ಮದಾ ನದಿಯ ತೀರದ ಕಡೆಗೆ ಹೊರಟನು. ಆಗ ಕಶ್ಯಪ ಮಹರ್ಷಿಗಳು ತಮ್ಮ ಆಶ್ರಮದಲ್ಲಿ ಅಡಗಿಕೊಂಡಿದ್ದ ಪುತ್ರರನ್ನು ಕರೆದು, ವಾಮನ ಮೂರ್ತಿ ನರ್ಮದಾ ತೀರವನ್ನು ತಲುಪುವ ಮೊದಲು ನೀವು ಎಲ್ಲರೂ ಮಹಾಬಲಿಯ ಯಾಗಶಾಲೆಯ ಸುತ್ತಮುತ್ತ ಯಾವುದಾದರೂ ರೂಪಗಳಲ್ಲಿ ಹೋಗಿ ಅಡಗಿಕೊಳ್ಳಬೇಕು ಎಂದು ಹೇಳಿದರು. ವಾಮನ ಮೂರ್ತಿ ಮಹಾಬಲಿಯ ಯಾಗಶಾಲೆಗೆ ಪ್ರವೇಶಿಸಿದಾಗ ಸೂರ್ಯನೇ ಒಳಗೆ ಬಂದಂತೆ ಕಾಣಿಸಿತು. ಯಾಗ ಮಾಡುತ್ತಿದ್ದ ಋಷಿಮುನಿಗಳ ತೇಜಸ್ಸು ಪ್ರಕಾಶಮಾನವಾದ ಸೂರ್ಯೋದಯವಾದಾಗ ಆಕಾಶದಲ್ಲಿನ ನಕ್ಷತ್ರಗಳು ಮಂಕಾಗುವಂತೆ ವಾಮನನ ದಿವ್ಯ ಕಾಂತಿಯ ಮುಂದೆ ಮಂಕಾಯಿತು. ಮಹಾಬಲಿಯು ಆ ದಿವ್ಯ ತೇಜಸ್ಸಿನಿಂದ ಕಂಗೊಳಿಸುತ್ತಿದ್ದ ಬಾಲಕನನ್ನು ಕಂಡು ಅವನ ಆಗಮವನ್ನೇ ತನ್ನ ಯಾಗ ಯಶಸ್ವಿಯಾದ ಸಂಕೇತವೆಂದು ಭಾವಿಸಿದನು.
ಅಪಾರ ಸಂತೋಷ ಮತ್ತು ಗೌರವದಿಂದ ವಾಮನನನ್ನು ಯಾಗಶಾಲೆಯೊಳಗೆ ಸ್ವಾಗತಿಸಿ, ನಿನಗೆ ಬೇಕಾದುದನ್ನೇ ಕೇಳು ಎಂದು ವಿನಯದಿಂದ ಹೇಳಿದನು. ಮುಂದಿನ ಕತೆ ನಮ್ಮೆಲ್ಲರಿಗೂ ತಿಳಿದಿರುವುದೇ. ವಾಮನ ಮೂರ್ತಿಯು 3 ಹೆಜ್ಜೆ ಭೂಮಿಯನ್ನು ಕೇಳಿದನು. ಮೊದಲ ಹೆಜ್ಜೆಯಿಂದ ಎಲ್ಲ ಮೇಲಿನ ಲೋಕಗಳನ್ನು ಅಳೆದನು. 2ನೇ ಹೆಜ್ಜೆಯಿಂದ ಎಲ್ಲ ಕೆಳಗಿನ ಲೋಕಗಳನ್ನು ಅಳೆದನು. ನಂತರ 3ನೇ ಹೆಜ್ಜೆಯನ್ನು ಎಲ್ಲಿಡಲಿ ಎಂದು ಮಹಾಬಲಿಯನ್ನು ಕೇಳಿದನು. ಅಹಂಕಾರವು ಕರಗಿ ಹೋಗಿದ್ದ ಮಹಾಬಲಿಯು ವಿನಯದಿಂದ ತನ್ನ ತಲೆಯನ್ನು ತಗ್ಗಿಸಿ, ಸ್ವಾಮಿ, ನಿಮ್ಮ 3ನೇ ಹೆಜ್ಜೆಯನ್ನು ನನ್ನ ತಲೆಯ ಮೇಲೆ ಇಡಿ ಎಂದು ಪ್ರಾರ್ಥಿಸಿದನು. ಆದರೆ ವಾಮನನು ನಿಜವಾಗಿಯೂ ತನ್ನ ಪಾದವನ್ನು ಮಹಾಬಲಿಯ ತಲೆಯ ಮೇಲೆ ಇಟ್ಟನೇ ಅದನ್ನು ನಾವು ಖಚಿತವಾಗಿ ತಿಳಿಯುವುದಿಲ್ಲ, ಏಕೆಂದರೆ ವೇದಗಳು ಪುರಾಣಗಳು ಅದಕ್ಕೆ ಸ್ಪಷ್ಟ ಉತ್ತರ ನೀಡುವುದಿಲ್ಲ. ವಿಷ್ಣು ಸೂಕ್ತದಲ್ಲಿ ಹೀಗೆ ಹೇಳಲಾಗಿದೆ: ಪರೋ ಮಾತ್ರಯ ತನುವಾವೃಧಾನ ನತೆ ಮಹಿತ್ವಮನ್ವಶ್ನುವಂತಿ ಉಬೇತೆ ವಿದ್ಮರಜಸಿ ಪೃಥಿವ್ಯಾ ವಿಷ್ಣೋ ದೇವತ್ವಂ ಪರಮತ್ಸವಿತ್ಸ್ಯೇ. ಎಂದರೆ ವಾಮನಾವತಾರದಲ್ಲಿ ಭಗವಂತನು 3ನೇ ಹೆಜ್ಜೆಯನ್ನು ಎಲ್ಲಿ ಇಟ್ಟನು ಎಂಬುದು ಭಗವಂತನಿಗೆ ತಿಳಿದಿರುವ ರಹಸ್ಯ. ಅದು ಬೇರೆ ಯಾರಿಗೂ ತಿಳಿದಿಲ್ಲ. ಭಗವಂತನು ಅದನ್ನು ರಹಸ್ಯವಾಗಿಯೇ ಉಳಿಸಬೇಕೆಂದು ಇಚ್ಛಿಸಿದನು. ಭಗವಂತನು ಹೊಸ ಲೋಕವೊಂದನ್ನು ಸೃಷ್ಟಿಸಿ ಅಲ್ಲಿ 3ನೇ ಹೆಜ್ಜೆಯನ್ನು ಇಟ್ಟಿರಬಹುದಿತ್ತು, ಅಥವಾ ಶ್ರೀವೈಕುಂಠದಲ್ಲಿರುವ ನಿತ್ಯ ಸೂರಿಗಳ ಮೇಲೆ ಅದನ್ನು ಇಟ್ಟಿರಬಹುದಿತ್ತು. ಒಂಗಿ ಉಳಹಳಂದ ಪೆರುಮಾಳ್ ಎಂಬ ತ್ರಿವಿಕ್ರಮ ರೂಪದಲ್ಲಿ ವಾಮನನು ಬೆಳೆಯತೊಡಗಿದಾಗ ಅವರ ಪವಿತ್ರ ಸ್ವರೂಪದಿಂದ ಹೊರಹೊಮ್ಮಿದ ದಿವ್ಯ ಪ್ರಕಾಶವು ಯಾಗಶಾಲೆಯ ಸುತ್ತಮುತ್ತ ಅಡಗಿತೊಡಗಿದ್ದ ದೇವತೆಗಳ ಮೇಲೂ ಬಿತ್ತು. ಅದಕ್ಕಾಗಿಯೇ ಕಶ್ಯಪ ಮಹರ್ಷಿಗಳು ತಮ್ಮ ಆಶ್ರಮದಲ್ಲಿ ಅಡಗಿಕೊಂಡಿದ್ದ ಪುತ್ರರಿಗೆ ಮಹಾಬಲಿಯ ಯಾಗಶಾಲೆಯ ಬಳಿಗೆ ಹೋಗಿ ಅಡಗಿಕೊಳ್ಳಿರಿ ಎಂದು ಹೇಳಿದ್ದರು. ಭಗವಂತನ ದಿವ್ಯ ತೇಜಸ್ಸು ದೇವತೆಗಳ ಮೇಲೆ ಬಿದ್ದ ತಕ್ಷಣ ಅವರು ತಮ್ಮ ಮೂಲ ಸ್ವರೂಪವನ್ನು ಮರಳಿ ಪಡೆದು ತಮ್ಮ ನಿವಾಸದ ದೇವಲೋಕಕ್ಕೆ ಹಿಂತಿರುಗಿದರು. ಈ ರೀತಿಯಾಗಿ ವಾಮನನ ದಿವ್ಯ ಪ್ರಕಾಶವು ಎಲ್ಲರಿಗೂ ಸಂತೋಷ ಮತ್ತು ಮಂಗಳವನ್ನು ತಂದಿತು. ಅದು ಅದಿತಿ ಮತ್ತು ಕಶ್ಯಪರ ಆಶ್ರಮವನ್ನು ಆವರಿಸಿದ್ದ ಕತ್ತಲೆಯನ್ನು ದೂರ ಮಾಡಿತು. ಅದು ಕಶ್ಯಪ ಮಹರ್ಷಿಗಳ ಜ್ಞಾನವನ್ನು ಆವರಿಸಿದ್ದ ಅಜ್ಞಾನದ ಕತ್ತಲೆಯನ್ನು ದೂರ ಮಾಡಿತು. ಅದು ಮಹಾಬಲಿಯ ಅಹಂಕಾರವನ್ನು ನಾಶ ಮಾಡಿತು. ಅದು ದೇವತೆಗಳಿಗೆ ತಮ್ಮ ಕಳೆದು ಹೋದ ಸ್ಥಾನವನ್ನು ಮರಳಿ ಪಡೆಯುವ ಶಕ್ತಿಯನ್ನು ನೀಡಿತು. ವಾಮನಾವತಾರದ ಬಗ್ಗೆ 2 ವಿಶೇಷ ಸಂಗತಿಗಳು ವಿಶೇಷವಾಗಿ ಗಮನ ಸೆಳೆಯುವಂತಿವೆ. ಮೊದಲನೆಯದಾಗಿ, ಇದು ಭಗವಂತ ಯಾರನ್ನೂ ಸಂಹರಿಸಿದ ಅಥವಾ ಶಿಕ್ಷಿಸಿದ ಏಕೈಕ ಅವತಾರವಾಗಿದೆ. ಮಹಾಬಲಿಗೆ ಶಿಕ್ಷೆ ನೀಡಲಿಲ್ಲವೇ ಎಂಬ ಪ್ರಶ್ನೆ ನಮಗೆ ಇರಬಹುದು. ಇಲ್ಲ, ಭಗವಂತ ಮಹಾಬಲಿಗೆ ಶಿಕ್ಷೆ ನೀಡಲಿಲ್ಲ. ಬದಲಿಗೆ ಅವನಿಗೆ ಅನುಗ್ರಹವನ್ನೇ ನೀಡಿದನು. ಏಕೆಂದರೆ ವಾಮನ ಮೂರ್ತಿಯ ತಿರುವಡಿ ಮಹಾಬಲಿಯ ತಲೆಯನ್ನು ಸ್ಪರ್ಶಿಸಿದ ಕ್ಷಣದಲ್ಲೇ ಅವನು ಪವಿತ್ರನಾದನು. ಭಗವಂತ ಅವನನ್ನು ಸುತ್ತಲ ಲೋಕಕ್ಕೆ ಕಳುಹಿಸಿದನು. ಅಲ್ಲಿಯೂ ವಾಮನನೇ ಅವನ ರಕ್ಷಕನಾಗಿ ಅವನೊಡನೆ ನೆಲೆಸಿದ್ದಾನೆ. ಮುಂದಿನ ಕಲ್ಪದಲ್ಲಿ ಮಹಾಬಲಿಯೇ ಇಂದ್ರನಾಗುವನು ಎಂದು ವಾಮನನು ವರ ನೀಡಿದನು. ಕಲ್ಪ ಎಂದರೆ 4 ಯುಗಗಳ 1000 ಚಕ್ರಗಳು. ಜೊತೆಗೆ ಮಹಾಬಲಿಯನ್ನು 7 ಚಿರಂಜೀವಿಗಳಲ್ಲಿ ಒಬ್ಬನಾಗಿ ಕೀರ್ತಿಯಿಂದ ಬೆಳಗುವಂತೆ ಆಶೀರ್ವದಿಸಿದನು. ಇನ್ನೊಂದು ಆಶ್ಚರ್ಯಕರ ಸಂಗತಿ ಏನೆಂದರೆ, ಭಗವಂತ ತ್ರಿವಿಕ್ರಮನಾಗಿ ದೊಡ್ಡದಾಗಿ ಬೆಳೆಯುತ್ತಾ ಇಡೀ ಸೃಷ್ಟಿಯನ್ನು ಅಳೆಯುವಾಗ ಅವರ ತಿರುವಡಿ ನಮ್ಮ ತಲೆಯನ್ನು ಸ್ಪರ್ಶಿಸಿತಲ್ಲವೇ? ಆ ಸಮಯದಲ್ಲಿ ನಾವು ಯಾವ ರೂಪದಲ್ಲಿದ್ದೆವು ಎಂಬುದು ಯಾರಿಗೂ ತಿಳಿದಿಲ್ಲ. ಬಹುಶಃ ಒಂದು ಗಿಡವಾಗಿರಬಹುದು, ಕೀಟವಾಗಿರಬಹುದು, ಅಥವಾ ಹುಲ್ಲಿನ ಕಡ್ಡಿಯಾಗಿರಬಹುದು. ಆದರೆ ಅವರ ದಿವ್ಯ ಸ್ಪರ್ಶವೇ ಜನನ ಮರಣ ಚಕ್ರದಲ್ಲಿ ನಮ್ಮ ಆತ್ಮವನ್ನು ಇಷ್ಟೊಂದು ಉನ್ನತ ಸ್ಥಿತಿಗೆ ಏರಿಸಿದೆ. ಅದರಿಂದಲೇ ಇಂದು ನಾವು ಮಾನವರಾಗಿ ಜನಿಸಿ ಅವರ ಬಗ್ಗೆ ತಿಳಿದುಕೊಳ್ಳುವ ಹಾಗೂ ಮೋಕ್ಷವನ್ನು ಅರಸುವ ಸಾಮರ್ಥ್ಯವನ್ನು ಪಡೆದಿದ್ದೇವೆ. ವಾಮನಃ ಎಂದರೆ ಅಪಾರ ದಿವ್ಯ ತೇಜಸ್ಸಿನಿಂದ ಕಂಗಳಿಸುವ ಚಿಕ್ಕ ರೂಪದವನು. ಅವನನ್ನು ನೋಡುವವರಿಗೆ ಸಂತೋಷವನ್ನು ನೀಡುವವನು ಎಂದು ಅರ್ಥ. ನಾವು ಪ್ರತಿದಿನ ವಾಮನಾಯ ನಮಃ ಎಂದು ಜಪಿಸಿದರೆ ಭಗವಂತನು ನಮ್ಮ ಜೀವನವನ್ನು ದಿವ್ಯಾನಂದ ಮತ್ತು ಪ್ರಕಾಶದಿಂದ ತುಂಬಿಸುತ್ತಾನೆ. ಶ್ರೀಮತೆ ರಾಮಾನುಜಾಯ ನಮಃ.